ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ಚಿಂತೆ ಮರೆಯಲಿ ಅಂತ ಹೃದಯ ಹಾಡುತ್ತೆ. ಹೃದಯದ ಹಾಡಿಗೆ ಹೊರಗಿನಿಂದ ಒಳಗಿನಿಂದ ಮತ್ತೊಂದು ದನಿ, ಒಂದು ದನಿ 100 ಸಾವಿರವಾಗಿ ಈ ಇಡೀ ವಾತಾವರಣದಲ್ಲಿ ಸದಾ ಮುಳುಗುತ್ತದೆ. ಈ ಆಧುನಿಕ ಕಾಲದಲ್ಲಿ ವೇದಗಳನ್ನು ಕಲಿಯುವವರು ಇನ್ನೂ ಇದ್ದಾರಾ? ಕನಕಪುರ ರಸ್ತೆಯ ದೊಡ್ಡ ಕಾಂಕ್ರೀಟ್ ಕಟ್ಟಡಗಳ ನಡುವೆ ಈ ಪ್ರಕೃತಿ ಗೀತೆ ಕೇಳಿಸುತ್ತಾ, ಹಸಿರಿನ ನಡುವೆ ಉಸಿರಲ್ಲೂ ಬೆರೆತು ಬಾಳುವ ಮಂತ್ರ ಕಲಿಸುವ ಸ್ಥಾನಗಳು, ಪೀಠಗಳು ಇನ್ನೂ ಉಳಿದಿವೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲೆಯ ವೇದ ವಿಜ್ಞಾನ ಪೀಠ. ಇದು ಬೆಂಗಳೂರಿನ ಉದಯಪುರದಲ್ಲಿರುವ ಶ್ರೀ ಶ್ರೀ ರವಿಶಂಕರ ಗುರೂಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲೆಯ ವೇದ ವಿಜ್ಞಾನ ಮಹಾಪೀಠದ ಆವರಣ. ಇಲ್ಲಿ ಕಿವಿಗೆ ಕೇಳಿಸುವುದು ವೇದಘೋಷ, ಶಾಂತಿ ಮಂತ್ರ, ಶುಭದ ಸುಮಧುರ ಗೀತಗಾನ. ಈ ಗಾನದ ಗಾರುಡಿಗ ಪೂಜ್ಯ ಶ್ರೀ ಶ್ರೀ ರವಿಶಂಕರ ಗುರೂಜಿ. ವೇದಗಳು ನಮ್ಮ ಭಾರತೀಯ ಸಂಸ್ಕೃತ ಬೆನ್ನೆಲುಬು ಇದ್ದಾರೆ. ವೇದಗಳಿಲ್ಲದಿದ್ರೆ ಭಾರತೀಯ ಸಂಸ್ಕೃತಿನೇ ಇಲ್ಲ ಅಂತ ಹೇಳ್ತಾರೆ. ವೇದಗಳು ಹೇಳೋ ಹಾಗೆ, ಇಮೇ ವಾಚಾ ಕಲ್ಯಾಣಿ ವದಾಮಿ ಜನೇಭ್ಯ, ಈ ವಾಣಿಯನ್ನು ಜನರ ಕಲ್ಯಾಣಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಂತ ವೇದಗಳೇ ಹೇಳ್ತಾ ಇದೆ. ಸನಾತನ ಧರ್ಮದಲ್ಲಿ ಇದರ ಮೂಲವಾಗಿರ್ತಕ್ಕಂಥ ವೇದಗಳು ಋಷಿಗಳು ಕಂಡುಕೊಂಡದ್ದು ಅಂತ. ಅಂದರೆ ಧ್ಯಾನದಲ್ಲಿ ಅವರು ಇಳಿದಾಗ ಅವರಿಗೆ ಕೇಳಿಸಿದ್ದು, ಅದಕ್ಕೆ ಶ್ರುತಿ ಅಂತ ಹೆಸರು ಬಂದಿರೋದು. ಅಂದರೆ ಕೇಳಿದ್ದನ್ನು ಅವ್ರು ಡೌನ್ಲೋಡ್ ಮಾಡಿದ್ರು. ಕಂಪ್ಯೂಟರ್ಲಿ ಇವತ್ತು ಡೌನ್ಲೋಡ್ ಮಾಡ್ಕೊತೀವಿ ನಾವೆಲ್ಲ ಇನ್ಫಾರ್ಮೇಷನ್. ಹಾಗೆ ಈ ಮನುಷ್ಯನ ಮೆದುಳು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ತರ್ಕಬದ್ಧವಾದ ವಿಜ್ಞಾನಕ್ಕೆ ಪರವಾಗಿರ್ತಕ್ಕಂಥ ತತ್ವಗಳು ಎಷ್ಟೋ ಅಡಗಿದೆಯಲ್ಲ, ಅದನ್ನು ನಾವು ಎತ್ತಿ ಪ್ರಕಾಶಕ್ಕೆ ತರಬೇಕು, ಸಂಶೋಧನೆಯನ್ನು ಮಾಡಬೇಕಾಗುತ್ತೆ, ಅದರಲ್ಲಿ ಆವಿಷ್ಕಾರವನ್ನು ಮಾಡಬೇಕಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಕ್ಷಾನ್ಮೂಲ ಪ್ರಮಾಣಾಯ ವಿಷ್ಣೋರವಿತತೆ ಜತೆ, ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ. ಹಸಿರು ಹಾಸಿನ ನಡುವೆ, ಗಿಡ ಮರಗಳ ನಡುವೆ ವೇದ ಘೋಷ ಕೇಳಿದಾಗ ಮೈ ಮನಸ್ಸು ಪುಳಕಗೊಳ್ಳುತ್ತದೆ, ಮನಸ್ಸು ಮುದಗೊಳ್ಳುತ್ತದೆ. ನಿಸರ್ಗದ ಸಂಸರ್ಗ, ನೀನು ನಾನು ಎನ್ನದಿರು ಹೀನ ಮಾನವ ಎಂಬ ಪಾಠವನ್ನು ಕಲಿಸುತ್ತದೆ. ವೇದಾಧ್ಯಯನ ಪೀಠ ಇದು ಕೂಡ ಎಲ್ಲ ಶಾಲೆಗಳಂತೆ ಗುರುಮುಖೇನ ವಿದ್ಯಾರ್ಥಿಗಳು ಪಾಠ ಕಲಿಯುತ್ತಾರೆ. ವಿದ್ಯಾರ್ಥಿಗಳಿಗೂ ಗುರುಗಳಿಗೂ ಇಲ್ಲಿ ವಿಶೇಷ ಸಂಬಂಧವಿದೆ, ಆತ್ಮೀಯತೆ ಇದೆ. ಒಟ್ಟಾಗಿ ಕುಳಿತು ಸಂವಾದ ನಡೆಸಿ ವೇದಗಳನ್ನು ಕಲಿಯುತ್ತಾರೆ. ವೇದ ಮಂತ್ರಗಳ ಉಚ್ಚಾರ, ಸ್ವರೂಪ, ಸ್ವಾರಸ್ಯ ಎಲ್ಲವೂ ಇಲ್ಲಿ ಚರ್ಚೆಯಾಗುತ್ತದೆ. ಪಾಠಶಾಲೆಯ ಆರಂಭದ ಕಾಲದಿಂದಲೂ ವಿದ್ಯಾರ್ಥಿಗಳ ಮೆಚ್ಚುಗೆ, ಅಭಿಮಾನ ಗಳಿಸಿ ಶಾಲೆಯ ಅಭ್ಯುದಯಕ್ಕಾಗಿ ದುಡಿದ ಅನೇಕ ಪರಿಣತರು ಇಲ್ಲಿದ್ದಾರೆ. ಪ್ರಾಂಶುಪಾಲರಾದ ಶಿವಾಗಮ ವಿಶಾರದ ಎಎಸ್ ಸುಂದರಮೂರ್ತಿ ಶಿವಂ ಅವರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ.
ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಏನು ಎಂಬುದನ್ನು ತಿಳಿದು ಅಲ್ಲಿ ಅವನು ಹೆಚ್ಚು ಪರಿಶ್ರಮ ಹಾಕಿ ಯಶಸ್ಸು ಸಾಧಿಸಲು ಅನುವು ಮಾಡಿಕೊಡುತ್ತಿರುವ ವಿಶಿಷ್ಟ ಕೇಂದ್ರ ಈ ವೇದ ಮಹಾಪಾಠಶಾಲೆ. ನಮ್ಮ ಒಂದು ಭಾರತದಲ್ಲಿ ವೇದ ಸಂಸ್ಕೃತಿ ತುಂಬ ಮುಖ್ಯವಾಗಿದೆ. ಅದೇ ಪ್ರಕಾರ ಈ ಶ್ರೀ ಗುರುಕುಲದಲ್ಲಿ ವೇದಾಗಮ ಸಂಸ್ಕೃತ ಮಹಾಪಾಠಶಾಲೆ 2002ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಈ ಒಂದು ಪಾಠಶಾಲೆ ನಮ್ಮ ಗುರುಕುಲ ಸನ್ಮುಖದಲ್ಲಿ ನಮ್ಮ ಪಿತಾಜಿ ರತ್ನಾನಂದಾಜಿ ಮತ್ತು ಅಮ್ಮ ಶ್ರೀ ವಿಶಾಲಾಕ್ಷಂಬ ಅವರ ಒಂದು ಸಾನ್ನಿಧ್ಯದಲ್ಲಿ ಪ್ರಾರಂಭವಾಯಿತು. ಮುಖ್ಯವಾಗಿ ರಾಜಸ್ಥಾನ ಮತ್ತು ಡೆಲ್ಲಿ ಮತ್ತು ಪೂರಿ, ಒರಿಸ್ಸಾ ಈ ಥರ ಪ್ರದೇಶದಿಂದ ಕೂಡ ಅವರೆಲ್ಲ ಇಲ್ಲಿ ಬಂದು ಕಲ್ತ್ಕೊಳ್ತಾ ಇದ್ದಾರೆ. ಆಮೇಲೆ ದಕ್ಷಿಣ ಭಾರತದಲ್ಲಿ ಇರುವ ನಮ್ಮ ತಮಿಳುನಾಡು, ಕೇರಳ, ಆಂಧ್ರ ಈ ಪ್ರದೇಶದಿಂದ ಕೂಡ ಅವರೆಲ್ಲಕ್ಕೊಂದು ವೇದ ಮತ್ತು ಆಗಮನ್ನು ಕಲಿಸ್ತಾ ಇದ್ದಾರೆ. ಸುಪ್ರಭಾತ ಸಮಯದಲ್ಲಿ ಕೇಳಿಬರುವ ವೇದನಾದ ಒಂದೆಡೆ, ಮನದಲ್ಲೇ ಕುಳಿತು ಅಂತರಂಗದ ವೇದಿಕೆಯಿಂದ ಮೊಳಗುವ ಧ್ಯಾನದ ನಿನಾದ ಒಂದೆಡೆ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ಯೋಗೀಂದ್ರಮೇದ್ಯಂ ಭವರೋಗವೇದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಭವಾಮಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಕುಲದ ಬಗ್ಗೆ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಅತ್ಯಂತ ವಿಧೇಯವಾದ ಒಂದು ಪರಂಪರೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಇವರು. ಈ ವಿದ್ಯಾರ್ಥಿಗಳು ಇಲ್ಲಿ ಆಗಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮತ್ತು ನಮ್ಮ ವೈದಿಕ ಆಗಮಿಕ ಆಚಾರಗಳು, ಕ್ರಿಯಾ ಪದ್ಧತಿ ಅಂತ ಏನಿದೆ ಅದನ್ನು ಮತ್ತು ಅವರ ದೈನಂದಿನ ಬದುಕು ಹಸನಾಗಬೇಕು ಅಂತ ಯೋಗಾಭ್ಯಾಸವನ್ನು ಇತ್ಯಾದಿಗಳನ್ನೆಲ್ಲ ಅವರು ನಡೆಸಿಕೊಂಡು ಬರುವಂಥವರಾಗಿದ್ದಾರೆ. ಸೇವೆ ಮತ್ತು ಸಾಧನೆ ಇವು ಇಲ್ಲಿಯ ಗುರಿ. ವಿದ್ಯಾರ್ಥಿ ಜೀವನವೆಂದರೆ ಅದು ಅನುಷ್ಠಾನದಿಂದಲೇ ಸಾಧ್ಯ. ಕಲಿಯುವ ಪ್ರಕ್ರಿಯೆ ಸಾಧನೆಯಿಂದ ಸಾಧ್ಯ. ಉದಯಪುರದ ಈ ವೇದ ವಿಜ್ಞಾನ ಗುರುಕುಲದ ಆವರಣದಲ್ಲಿ ಗೋಶಾಲೆ ಇದೆ. ವಿವಿಧ ತಳಿಗಳ ಗೋವುಗಳನ್ನು ಇಲ್ಲಿ ಸಂರಕ್ಷಿಸಲಾಗುತ್ತದೆ. ಗೋವಿಗೂ ಪ್ರಕೃತಿಗೂ ಇರುವ ಸ್ವಾಭಾವಿಕ ಸಂಬಂಧ, ಪ್ರಕೃತಿ ಸರಪಳಿಯಲ್ಲಿ ಗೋವಿನ ಮಹತ್ವವನ್ನು ಅರಿಯುವ ಆಸೆ ಇದ್ದರೆ ಇಲ್ಲಿಗೆ ಬರಬೇಕು. ವೇದ ವಿದ್ಯಾಭ್ಯಾಸದಲ್ಲಿ ಮನೆಯಲ್ಲಿ ಮಾಡುವಂಥ ವೈದಿಕ ಸಂಸ್ಕಾರಗಳು, ಪೂಜೆಗಳು ಅದನ್ನು ಅವರಿಗೆ ನಾವು ಇಲ್ಲಿ ಕಲಿಸ್ತೀವಿ. ಋಗ್ವೇದ ಮತ್ತು ಯಜುರ್ವೇದಗಳು ನಿಮಗೆ ಬಹಳಷ್ಟು ಜನ ಕಂಡು ಬರ್ಬೋದು. ಆದರೆ ಸಾಮವೇದ ಮತ್ತು ಅಥರ್ವವೇದ ಬಹಳ ಕಮ್ಮಿ. ಆ ಎರಡು ವೇದಗಳ ಪುನರುತ್ಥಾನವನ್ನು ನಮ್ಮ ಪಾಠಶಾಲೆ ಮಾಡ್ತಾ ಇದೆ.
ವೇದದ ಅಧ್ಯಯನಕ್ಕಾಗಿ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಬರುತ್ತಾರೆ. ನಟರಾಜರಾಜಃ ನೃತ್ತಾವಸಾನೆ ನವಪಂಚವಾರಂ ಧತ್ತಾಂ ನನಾದ. ನಟರಾಜರಾಜನಾದಂತಹ ಈಶ್ವರನು ತನ್ನ ನೃತ್ಯದ ಅವಸಾನದಲ್ಲಿ 9 ಮತ್ತು 5 ಅಂದ್ರೆ 14 ಬಾರಿ ತನ್ನ ಡಮರನ್ನ ಬಾರಿಸಿದ್ನಂತೆ. ಘಡಧಶ್ ಜಪಗಡಧಶ್ ಖಫ ಛಠ ಥ ಚಟತೌ ಇಲ್ಲಿ ಎಲ್ಲವೂ ಸೆಲ್ಫ್ ಹೆಲ್ಪ್ ಪದ್ಧತಿಯಲ್ಲೇ, ಅವಲಂಬನೆ ಇಲ್ಲವೇ ಇಲ್ಲ. ಗಿಡಗಳ ಆರೈಕೆಯೇ ಇರಲಿ, ಕೈತೋಟದ ಸಂರಕ್ಷಣೆಯೇ ಇರಲಿ, ಬಟ್ಟೆ ಶುಚಿ ಮಾಡುವುದೇ ಇರಲಿ, ವಿದ್ಯಾರ್ಥಿಗಳು ತಾವೇ ಮಾಡುತ್ತಾರೆ. ಪುಟಾಣಿಗಳಿಂದ ಹಿಡಿದು ಹಿರಿಯ ವಿದ್ಯಾರ್ಥಿಗಳವರೆಗೂ ಎಲ್ಲರೂ ಅವರವರ ಕೆಲಸವನ್ನ ಅವರೇ ನೋಡಿಕೊಳ್ಳುತ್ತಾರೆ. ಶಿಸ್ತು, ಸಂಯಮ, ಶಾಂತಿ ಪಾಲನೆ ಇಲ್ಲಿಯ ಮಂತ್ರ. ಇಲ್ಲಿನ ವಿದ್ಯಾರ್ಥಿ ನಿಲಯದಲ್ಲಿ ಸಂಸ್ಕೃತ ಕಲರವ. ಮಕ್ಕಳು ಯಾವ ಪ್ರದೇಶದಿಂದಲೇ ಬಂದಿರಲಿ ಸಂಸ್ಕೃತದಲ್ಲಿ ಅನಾಯಾಸವಾಗಿ ಸಂಭಾಷಿಸುತ್ತಾರೆ. अद्यतनपाठः एवमस्ति अमरकोशः शब्दाः सुभाषितानि इति। इदानीम् अमरकोशस्य आरम्भं कुर्मः। अहम् एकवारं वदामि, भवन्तः द्विवारं वदतु। ज्ञानदया सिन्धोः संक्षिप्तैः प्रतिसंस्कृतैः ಶೈವಾಗಮದಲ್ಲಿ ಕಾಮಿಗಾದಿ ಅಷ್ಟಾವಿಂಶದ ಆಗಮ, 28 ಆಗಮ ಮತ್ತು 207 ಉಪಾಗಮಗಳಿದೆ. ಈ ಉಪಾಗಮಗಳಲ್ಲಿ ಏನೇನು ವಿಧಿಗಳೆಲ್ಲ ಹೇಳಿದ್ಯೋ ಅವೆಲ್ಲ ನಾವು ಬೋಧನೆ ಮಾಡ್ತಾ ಇದ್ವಿ. ಈ ವಿದ್ಯಾರ್ಥಿಗಳು ಚೆನ್ನಾಗಿ ಅವಾಗ ಬರುವಾಗ ಅವರು ಉಪನಯನ ಬ್ರಹ್ಮೋಪದೇಶ ಆಗಿ ಬರ್ತಾರೆ. ಇಲ್ಲಿ 11 ವಯಸ್ಸಿಂದ 13 ವಯಸ್ಸು ಒಳಗಡೆ ಬರ್ತಾರೆ. ಅವರೆಲ್ಲ ಕಲ್ತ್ಕೊಂಡು ಒಂದು 7 ವರ್ಷ ಕೋರ್ಸ್ ಇದೆ, 7 ಇಯರ್ ಕೋರ್ಸಲ್ಲಿ ಅವರು ತಗೊಳ್ತಾರೆ. ಈ 7 ಇಯರ್ ಕೋರ್ಸ್ನಲ್ಲಿ, ಪ್ರೈಮರಿ ಕೋರ್ಸ್ನಲ್ಲಿ ಅವರೆಲ್ಲ ಸಂಧ್ಯಾ ವಂದನೆ, ಅನುಷ್ಠಾನಗಳು, ನಿತ್ಯ ಪೂಜೆ ಇವೆಲ್ಲ ಕಲ್ತ್ಕೊಳ್ತಾರೆ. ಇದು ಗಾಯತ್ರಿಯ ಆರಾಧನೆ, ಧೀಶಕ್ತಿಯ ಸಂಕೇತ. ಗಾಯತ್ರಿ ಮಂತ್ರದ ಅನುಷ್ಠಾನ ಮಹತ್ವದ ಬಗ್ಗೆಯೂ ಕೂಡ ತರಗತಿಗಳು ಉಂಟು. ಚಿಕ್ಕ ವಯಸ್ಸಿನಲ್ಲೇ ವೇದ ವಚನ, ಬ್ರಹ್ಮಚರ್ಯ ಇವುಗಳನ್ನು ಈ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುತ್ತಾರೆ. ನಿಸ್ವಾರ್ಥ ಮನೋಭಾವ, ಅಹಿಂಸೆ, ಸನಾತನ ಧರ್ಮ, ವಿಶ್ವಶಾಂತಿಯ ಪಾಠಗಳನ್ನು ಇಲ್ಲಿ ಮನದಟ್ಟು ಮಾಡಿಸಲಾಗುತ್ತದೆ. ಅದಾದಮೇಲೆ 5 ಇಯರ್ಸ್ ಕೋರ್ಸ್ನಲ್ಲಿ ಅವರಿಗೆ ಇದು 2 ಎಕ್ಸಾಮಿನೇಷನ್ಸ್ ಇರುತ್ತೆ. ಅದು ಕರ್ನಾಟಕ ರಾಜ್ಯದ ಒಂದು ಮುಜರಾಯಿ ಡಿಪಾರ್ಟ್ಮೆಂಟಿಂದ ಶೈವಾಗಮ ಪ್ರವರ ಮತ್ತು ಶೈವಾಗಮ ಪ್ರವೀಣ ಎಕ್ಸಾಮಿನೇಷನ್ ಕೂಡ ಅವರು ಭಾಗವಹಿಸ್ತಾರೆ. ಅದಾದಮೇಲೆ ನಾವು 1 ಇಯರ್ ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ಇದೆಲ್ಲ ಮುಗಿಸ್ಕೊಂಡು ಅವರಿಗೆ ಶೈವಾಗಮ ವಿದ್ಯಾನಿಧಿ ಅಂತ ಒಂದು ಟೈಟನ್ನು, ಬಿರುದನ್ನು ಅವ್ರು ಕೊಡ್ತಾ ಇತ್ತು. ಅದಾದಮೇಲೆ ಅವರೆಲ್ಲ ಕೂಡ ಈ ನಮ್ಮ ಭಾರತದಲ್ಲಿ ಕೂಡ ಅವರೆಲ್ಲ ಕಡೆಯಲ್ಲೂ ಹೋಗಿ ಅವರು ಪೂಜಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿದೇಶಗಳಲ್ಲಿ ಇವಾಗ ಅಮೆರಿಕ, ಕೆನಡಾ, ಮಲೇಷ್ಯಾ ಮತ್ತು ಮುಂತಾದ ಪ್ರದೇಶಗಳಲ್ಲಿ ಕೂಡ ಅವರೆಲ್ಲ ಹೋಗಿ ಇವಾಗ ದೇವಸ್ಥಾನಗಳಲ್ಲಿ ಸೇವೆ ಮಾಡಿಕೊಂಡು ಎಲ್ಲೆಲ್ಲ ನಮ್ಮ ಭಾರತ ಜನಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸಹಾಯವನ್ನು, ಈ ಆಧ್ಯಾತ್ಮಿಕದ ಪ್ರವಚನಗಳನ್ನು, ಸನಾತನ ಧರ್ಮ ಪ್ರಚಾರವನ್ನು ಇವರು ಮಾಡ್ತಾ ಇದ್ದಾರೆ.
ಹೋಮ ಹವನ ಯಜ್ಞ ಯಾಗಾದಿಗಳು ಇಲ್ಲಿ ನಿರಂತರ. ವೇದದ ಭಾಗವಾಗಿರುವ ಇಲ್ಲಿ ವಿದ್ಯಾರ್ಥಿಗಳು ಇವುಗಳ ಅನುಷ್ಠಾನದ ಬಗೆಗಳನ್ನು ಅನುಸರಿಸಿ ಕಲಿಯಬೇಕಾಗುತ್ತದೆ. ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ ಅಂತ ಹೇಳಿರ್ತಾರೆ. ವಿದ್ಯಾರ್ಥಿ ಆದವನು ಸುಖವನ್ನು ತ್ಯಜಿಸಬೇಕು, ಸುಖಾರ್ಥಿ ಆದವನು ವಿದ್ಯೆಯನ್ನು ತ್ಯಜಿಸಬೇಕು. ಆದ್ದರಿಂದ ಮನೆಯಲ್ಲಿ ನಾವು ಸುಖವಾಗಿರ್ತೀವಿ. ಈ ಗುರುಕುಲದಲ್ಲಿ ಬಂದು ಹೇಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಒಂದೊಂದು ನೀತಿ ನಿಯಮಗಳನ್ನು ಅನುಸರಿಸಬೇಕು, ಅದನ್ನೆಲ್ಲ ನಮ್ಮ ಗುರುಗಳು ಹೇಳಿಕೊಟ್ಟು ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಲು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಭುವನೇಶ್ವರಿಯ ಪುತ್ಥಳಿ ಇದೆ. ಉಮಾಮಹೇಶ್ವರಿಯ ಕಾಂತಿಯುತ ಕಾರಂಜಿ ಇದೆ. ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಜಾತ್ರೆಯೋಪಾದಿಯಲ್ಲಿ ಉತ್ಸವ. ಶಿಸ್ತಿನ ಸಿಪಾಯಿಗಳಂತೆ ಈ ವೇದ ವಿದ್ಯಾರ್ಥಿಗಳು ಮೆರವಣಿಗೆ, ಪೂಜೆ, ಉತ್ಸವಗಳಲ್ಲಿ ಭಾಗಿಯಾಗುತ್ತಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂತಹ ಸಂದರ್ಭಗಳಲ್ಲಿ ನಡೆಯುವುದುಂಟು. ವೇದಗಳು ಮನುಷ್ಯನ ಯಾವುದೇ ಒಂದು ಭಾಗವನ್ನು ಬಿಟ್ಟಿಲ್ಲ. ವೇದಗಳು ಸಮಗ್ರ ಮಾನವನ ಪ್ರತಿಯೊಂದು ಕ್ಷೇತ್ರಕ್ಕೂ ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟಿರ್ತಕ್ಕಂಥದ್ದು ವಿಷಯವಾಗಿದೆ. ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತಾದೃಶ ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾ ಅಪಿ ವಾರ್ತಿಕಾರೇಣ ಕೃತಾ ಆಸೀತ್ ಪರಮಪಿ ಸಂಶಯಃ ಆಸೀತ್ ತಾದೃಶಂ ಸಂಶಯಂ ತಥಾ ಚ ಇತೋಪಿ ವ್ಯಾಖ್ಯಾನಂ ವಿಧಾತುಂ ಶ್ರೀಯಂ ಮಹಾಭಾಷ್ಯಂ ರಚಿತವಾನ್. ಸತ್ಯ, ಧರ್ಮ, ಶಾಂತಿ, ಸರ್ವಧರ್ಮ ಸಮನ್ವಯ, ಜ್ಞಾನದ ಆರಾಧನೆ ಈ ವೇದ ಗುರುಕುಲದ ಆಶಯ. ಪ್ರತಿಪಶ್ಚದ್ವಿತೀಯಾ ಚ ಸಪ್ತಮಿ ಚಾಷ್ಟಮಿ ತಥಾ ನವಮಿ ಸಾ ತಿಥಿ ಪ್ರೋಕ್ತಾ एवं वैदिकज्ञानम् अस्ति चेत् लोके सर्वत्रापि सनातनधर्मस्य प्रचारं कर्तुं न शक्यते. अतः अत्र आङ्ग्लभाषा, कम्प्यूटर्, ज्योतिषं, शैवसिद्धान्तम् इत्यादि सर्वं विषयं पाठयन्ति स्म. तथा अस्माकं लोके सर्वत्रापि सनातनधर्मस्य प्रचारं कर्तुं शक्यते.
ವೇದ, ಆಗಮ, ಶಾಸ್ತ್ರ ಇವುಗಳ ಸಂಶೋಧನಾ ಕೇಂದ್ರ, ಪುಸ್ತಕ ಭಂಡಾರ, ಸುಸಜ್ಜಿತ ಕಂಪ್ಯೂಟರ್ ಕೇಂದ್ರ ಇಲ್ಲಿದೆ. ದೇಶ ವಿದೇಶಗಳ ಗಮನ ಸೆಳೆಯುತ್ತಿದೆ ಈ ವೇದ ವಿಜ್ಞಾನ ಗುರುಕುಲ. ಈ ಒಂದು ಪಾಠಶಾಲೆಯಲ್ಲಿ 21 ಜನ ಫುಲ್ ಟೈಮ್ ಟೀಚರ್ಸ್ ಇದ್ದಾರೆ. ಒಂದು 6 ಜನ ಪಾರ್ಟ್ ಟೈಮ್ ಟೀಚರ್ಸು ಆ ವೇದಗಳನ್ನು ಮತ್ತು ಆ ಶಾಸ್ತ್ರಗಳನ್ನು ಕಲಿಸ್ತಾ ಇದ್ದಾರೆ. ಈ ಒಂದು ಪಾಠಶಾಲೆಯಲ್ಲಿರುವ ಹುಡುಗರೇ ಇವಾಗ ರಿಸರ್ಚ್ ಸೆಂಟರ್ ಓಪನ್ ಮಾಡಿ ಕೆಲವು ಶೈವಾಗಮ ಶುದ್ಧ ವೈದಿಕ ಮಂತ್ರಾಂಚನೆ ಮುಂತಾದ ತುಂಬ 21 ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಪರಂಪದ ವಿಖಂಡಿತ ಯಮಂ ಭಸಿತ ಮಂಡಿತ ತನುಂ ಮದನ ವಂಚನ ಪರಂ ಅವಂತಮಖಿಲಂ ಜಗದ ಭಂಗಗಣ ತುಂಗಮ ಮತಂ ಧೃತ ವಿಧುಂ ಸುರತರಿತ್ ವೇದಗಳ ಉಚ್ಚಾರಣೆ ಹೇಗೆ ಸಾವಿರಾರು ವರ್ಷದ ಹಿಂದೆ ಮಾಡ್ತಾ ಇದ್ರು ಅದನ್ನು ಹಾಗೇ ಶುದ್ಧವಾಗಿ ಆ ಕ್ರಮವನ್ನು ಕೂಡ ನಾವು ಉಳಿಸ್ಕೊಂಡ್ಬರ್ಬೇಕಾಗಿರೋದು ನಮ್ಮ ಕರ್ತವ್ಯವಾಗಿ ನಮ್ಮ ದೇಶ ಮಾಡಬೇಕು. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಸ್ಸಾದನಂ ಪ್ರಮುಂಚಧನ್ವನಸ್ಪಭಯೋರಾರ್ಜಿಯೋರ್ಜ್ಯಾಂ ಸಾತ್ವಿಕ ಆಹಾರ ಪದ್ಧತಿಗಳ ರೂಢಿ ಬಾಲ್ಯದಿಂದಲೇ. ಇಲ್ಲಿ ಸರಿಯಾದ ಸಮತೋಲನ ಆಹಾರವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಶುದ್ಧ ವಾತಾವರಣದಲ್ಲಿ ತಯಾರಿಸಿದ ಅಡುಗೆಯ ವೈವಿಧ್ಯಗಳನ್ನು ಮಕ್ಕಳು ವ್ಯವಸ್ಥಿತವಾಗಿರುವ ಭೋಜನ ಶಾಲೆಯಲ್ಲಿ ಆಸ್ವಾದಿಸುತ್ತಾರೆ. ಭೋಜನವು ಬಹುಜನಪ್ರಿಯ. ಪಾಕಶಾಲೆಯ ಪರಿಮಳವೇ ಪ್ರಚೋದಕ. ವೇದ, ಆಗಮ, ಸಂಸ್ಕೃತ, ಜ್ಯೋತಿಷ್ಯ, ಶೈವ ಸಿದ್ಧಾಂತ, ಯೋಗ, ಗಣಿತ, ಶಿಲ್ಪಶಾಸ್ತ್ರ ಇವೆಲ್ಲ ವಿಷಯಗಳನ್ನು ವಿದ್ಯಾರ್ಥಿ ಇಲ್ಲಿ ಕಲಿಯುತ್ತಾನೆ. ನಮಃ ಶಿವಾಯೇತಿ ಶಿವಂ ಪ್ರಪದ್ಯೆ